ಬಿಸ್ನೆಸ್ ಮ್ಯಾನ್ ಅನ್ನ ಮದುವೆ ಆಗಲು ಹೊರಟ ರಚಿತಾರಾಮ್. ಹೌದು ಸ್ನೇಹಿತರೆ, ರಚಿತಾರಾಮ್ ರವರಿಗೆ ಕೂಡಿ ಬಂತು ಕಂಕಣ ಭಾಗ್ಯ. ಕೊನೆಗೂ ಮದುವೆಗೆ ಸಿದ್ಧರಾದರು ರಚಿತಾರಾಮ್. ಸ್ವತಃ ಲೈವ್ ಬಂದು ತಾವೇ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನಾಯಿತು, ರಚಿತಾರಾಮ್ ರವರು ಒಂದು ಮದುವೆಯನ್ನು ಈಗಲೇ ಯಾಕೆ ತಯಾರಿಯನ್ನು ಮಾಡಿಕೊಂಡ್ರು? ಸೊ ಇಷ್ಟು ದಿನ ಬಿಟ್ಟರು ಯಾಕೆ? ಸೊ ಯಾಕೆ ಈ ರೀತಿಯಾದ ಒಂದು ಮಾಹಿತಿಯನ್ನು ಒಂದು ಲೈವ್ನಲ್ಲಿ ಬಂದ್ಕೊಂಡು ಹೇಳ್ಕೊಂಡ್ಬಿಟ್ರು? ಸೊ ಆ ಒಂದು ಬಿಸ್ನೆಸ್ ಮ್ಯಾನ್ ರವರು ಯಾವ ಬಿಸ್ನೆಸ್ಸನ್ನು ಮಾಡ್ತಾರೆ, ಅವ್ರು ಇರೋದೆಲ್ಲಿ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ರಚಿತಾರಾಮ್ರವರು ತುಂಬಾ ಒಂದು ಪ್ರೈವಸಿಯಾಗಿ ಇರೋಂಥವ್ರು. ಸೊ ಯಾಕಪ್ಪ ಅಂತಂದರೆ ತಮ್ಮ ಮದುವೆ ಬಗ್ಗೆ ಆಗಲಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ತುಂಬಾ ಒಂದು ಪ್ರೈವಸಿ ಆಗಿರ್ತಾ ಇದ್ರು. ಸೊ ತಮ್ಮ ಮದುವೆ ಬಗ್ಗೆ ಆಗಲಿ, ತಮ್ಮ ಖಾಸಗಿ ಜೀವನದ ಬಗ್ಗೆ ಆಗಲಿ, ಸೊ ಎಲ್ಲೂ ಕೂಡ ಒಂದು ಹೇಳ್ಕೊಂಡಿಲ್ಲ. ಇನ್ನು ನೋಡಬೇಕಪ್ಪ ಅಂತಂದರೆ, ಸ್ಯಾಂಡಲ್ವುಡ್ನ ನಟಿಯಾದಂಥ ರಚಿತಾರಾಮ್ರವರು ಇನ್ನು ಮದುವೆ ಆಗಿಲ್ಲ. ಅವ್ರ ಮದುವೆ ಬಗ್ಗೆ ಇತ್ತೀಚಿನ ಸಂದರ್ಶನಗಳಾಗಿರ್ಬೋದು, ಮಾಧ್ಯಮಗಳ ಗೋಷ್ಠಿಗಳಲ್ಲಿ ಮಹತ್ವದ ಸ್ಪಷ್ಟನೆಗಳನ್ನು ನೀಡಿದರು. ಸೊ ಏನಪ್ಪ ಅಂತಂದರೆ, ಅವರು ರಚಿತಾರಾಮ್ರವರು ಒಂದು ಮ್ಯಾರೇಜ್ ಅಪ್ಡೇಟ್ಗೆ ಸಂಬಂಧಿಸಿದಂತೆ ತುಂಬ ಹಲವು ಮಾಹಿತಿಗಳನ್ನು ನೀಡಿದರು. ಮದುವೆ ಬಗ್ಗೆ ಒಂದು ಕೆಲವೊಂದಿಷ್ಟು ದಿನಮಾನಗಳಲ್ಲಿ ನಿರಾಸಕ್ತಿಯನ್ನು ಒಂದು ಹೇಳಿದರು. ಸೊ ನನಗೆ ಮದುವೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ಈಗ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ತುಂಬಾ ಕಾಯ್ಕೊಂಡು ಕೂತಿರೋದಕ್ಕೆ ಒಂದು ತುಂಬ ಒಳ್ಳೆಯ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಒಂದು ರಚಿತಾರಾಮ್ರವರು ಹೇಳಿದರು, ಇತ್ತೀಚಿನ ಸಂದರ್ಶನದಲ್ಲಿ ಅವರು ಒಂದು ಮದುವೆ ಬಗ್ಗೆ ಏನು ಹೇಳಿದ್ರಪ್ಪ ಅಂತಂದರೆ, ನಾನು ಒಂದು ಮದುವೆ ಅಂತಕ್ಕಂಥದ್ರಿಂದ ದೂರ ಸರಿದಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದರು. ಇಂದಿನ ದಿನಗಳಲ್ಲಿ ಜನರು ಸಂಬಂಧಗಳಿಗೆ ಒಂದು ಬೆಲೆಯನ್ನು ಕೊಡೋದಿಲ್ಲ. ಸೊ ಸ್ವತಃ ವಿಚ್ಛೇದನಗಳು, ಒಂದು ಡಿವೋರ್ಸ್ಗಳು ಹೆಚ್ಚಾಗ್ತಾ ಇವೆ. ಅದಕ್ಕಾಗಿ ನನಗೆ ಮದುವೆಗಳಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಮಾತನ್ನು ಕೂಡ ಇತ್ತೀಚೆಗೆ ಒಂದು ರಚಿತಾರಾಮ್ರವರು ಹೇಳಿದರು. ಇನ್ನು ನೋಡಬೇಕಪ್ಪ ಅಂತಂದರೆ, ಇದಕ್ಕೂ ಮುನ್ನ ತಮ್ಮ ಹುಟ್ಟುಹಬ್ಬದ ಸಮಯದಲ್ಲಿ ಮಾತನಾಡಿದಕ್ಕಂಥ ಅವರು ತಾವೇನಿದ್ರು ಪೋಷಕರು ನಿಶ್ಚಯಿಸ್ತಾಗಿರ್ತಕ್ಕಂಥ ಒಂದು ಅರೇಂಜ್ ಮ್ಯಾರೇಜ್ ಆಗುವುದಾಗಿ ಒಂದು ಸ್ಪಷ್ಟನೆಯನ್ನು ಹೇಳಿದರು. ಸೊ ನಾನು ಯಾವುದೇ ರೀತಿಯ ಲವ್ ಮ್ಯಾರೇಜ್ ಆಗೋದಿಲ್ಲ, ನಮ್ಮ ತಂದೆ ತಾಯಿಯವರು ಯಾರನ್ನ ನೋಡ್ತಾರೋ ಅವರನ್ನು ನಾನು ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅನ್ನೋ ಮಾತನ್ನು ಈ ಹಿಂದೆ ತುಂಬಾ ಒಂದು ಮಾಹಿತಿಯನ್ನು ಒಂದು ರಚಿತಾರಾಮ್ರವರು ಹೇಳಿದರು. ತಮ್ಮ ಹುಟ್ಟುಹಬ್ಬದ ದಿನ ಈ ರೀತಿಯಾದ ಮಾಹಿತಿಯನ್ನು ಹೇಳಿದರು. ಇನ್ನು ಮದುವೆ ಆಗಲಿರ್ತಕ್ಕಂಥ ಹುಡುಗ ಹೀಗೆ ಇರಬೇಕು ಎಂಬ ಯಾವುದೇ ನನಗೆ ಕನಸುಗಳಿಲ್ಲ, ನಿರೀಕ್ಷೆಗಳಿಲ್ಲ ಅನ್ನೋ ಮಾತನ್ನು ಇಲ್ಲಿ ಒಂದು ರಚಿತಾರಾಮ್ರವರು ಈ ಹಿಂದೆ ಹೇಳಿದರು. ಇನ್ನು ನೋಡಬೇಕಪ್ಪ ಅಂತಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ನಟ ಧನ್ವೀರ್ ಸೇರಿದಂತೆ ಹಲವರ ಜೊತೆ ರಚಿತಾರಾಮ್ರವರು ಮದುವೆ ಆಗಲಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇದ್ವು. ಅದಕ್ಕೆ ಒಂದು ರಚಿತಾರಾಮ್ರವರು ಯಾವುದೇ ಒಂದು ಸ್ಪಷ್ಟನೆಯನ್ನು ನೀಡಿಲ್ಲ. ಸೊ ಇದನ್ನು ಕೇಳಿದಂಥ ನೆಟ್ಟಿಗರು ಏನು ಹೇಳ್ತಾ ಇದ್ರಪ್ಪ ಅಂತಂದರೆ, ಸೊ ರಚಿತಾರಾಮ್ರವರು ಇದಕ್ಕೆ ಯಾವುದೇ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ, ಇದು ನಿಜ ಇರ್ಬೋದು ಅಂತಕ್ಕಂಥದ್ದನ್ನ ಒಂದು ಅಭಿಮಾನಿಗಳು ತಿಳ್ಕೊಳ್ತಾ ಇದ್ರು. ಸೊ ಯಾಕಪ್ಪ ಅಂತಂದ್ರೆ, ಆ ವಿಷಯವನ್ನ ಕೇಳಿದಾಗ ರಚಿತಾರಾಮ್ರವರು ನಕ್ಕು ಮುಂದೆ ಹೋಗ್ಬಿಡ್ತಾ ಇದ್ರು. ಇದನ್ನ ನೋಡಿದಂತ ನೆಟ್ಟಿಗರು ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಇಲ್ಲ ಇವರಿಬ್ರು ಮದುವೆ ಆಗ್ತಾರೆ, ಅದಕ್ಕೆ ರಚಿತಾರಾಮ್ರವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ ಅಂತಕ್ಕಂಥದನ್ನ ಕೆಲವೊಂದಿಷ್ಟು ನೆಟ್ಟಿಗರು ಹೇಳ್ತಾ ಇದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ತುಂಬಾನೇ ಎಲ್ಲರೂ ಕೂಡ ಈ ರೀತಿಯಾಗಿ ಮಾತನಾಡೋದನ್ನ ನೋಡಿ ಧನ್ವೀರ್ ಅವರು ಕೊನೆಗೂ ಮಾಧ್ಯಮದ ಮುಂದೆ ಬಂದ್ಬಿಟ್ಟು, ಇಲ್ಲ ನಮಗೆ ಅವ್ರಿಗೆ ಏನು ಯಾವ ರೀತಿಯಾದ ಸಂಬಂಧ ಇಲ್ಲ, ಸೊ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಯಾಕಪ್ಪ ಅಂತಂದ್ರೆ, ನಟ ದರ್ಶನ್ ಅವರು ಆಗಿರ್ಬೋದು, ನನಗೂ ಕೂಡ ಅವ್ರಿಗೂ ಕೂಡ ತುಂಬಾನೇ ಕ್ಲೋಸು. ದರ್ಶನ್ ಅಂದ್ರೆ ನನಗೂ ಕೂಡ ಬಾಸು, ಅವ್ರಿಗೂ ಕೂಡ ಬಾಸು, ಅದಕ್ಕಾಗಿಯೇ ನಾವು ಹೆಚ್ಚಾಗಿ ಕ್ಲೋಸ್ ಆಗಿ ಇರ್ತೀವಿ ಅನ್ನೋ ಮಾತನ್ನ ಇಲ್ಲಿ ನಟ ಧನ್ವೀರ್ ಅವರು ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆಯನ್ನ ನೀಡಿದ್ರು. ಇನ್ನು ನಟಿ ಮೇಘನಾ ರಾಜ್ ಅವರು ಲೈವ್ ಬಂದ್ಬಿಟ್ಟು ತಾವು ಮದುವೆ ಆಗೋದಾಗಿ, ತಮ್ಮ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಬಿಸ್ನೆಸ್ ಮ್ಯಾನ್ ಎಂದು ಹೇಳಿಕೊಂಡಿದ್ದಾರೆ. ಅವರು ಯಾರು ಏನು ಅನ್ನೋದನ್ನ ಇನ್ನೂ ಕೂಡ ಅಪ್ಡೇಟ್ ಅನ್ನ ಮಾಡಿಲ್ಲ, ಆದಷ್ಟು ಬೇಗ ಅಪ್ಡೇಟ್ ಅನ್ನ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಈ ರಚಿತಾರಾಮ್ರವರ ಬಗ್ಗೆ ನಿಮ್ಗೆ ಏನಿಸ್ತೆ, ಇವರ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.